ಇದೊಂದು ಕಂಪ್ಲೇಂಟ್ ತುಂಬಾ ಹಳೇದು ಮತ್ತು ಇವತ್ತಿಗೂ ಪ್ರಸ್ತುತದಲ್ಲಿದೆ. ಅದೇನಪ್ಪ ಅಂದ್ರೆ ತಮಿಳುನಾಡಿನ ಎಂಪಿಗಳಿಗಿರೋ ಬೆನ್ನು ಮೂಳೆ ನಮ್ಮ ರಾಜ್ಯದ ಎಂಪಿಗಳಿಗಿಲ್ಲ, ಮಾತೇ ಆಡಲ್ಲ. ಎಸ್ಪೆಷಲಿ ಬಿಜೆಪಿ ಅಂತ. ಬಿಜೆಪಿ ಬರ್ತಿದ್ದಂಗೆ ಆ ಪ್ರಶ್ನೆ ಹಾಕ್ತೀನಿ, ನಮ್ಮ ರಾಜ್ಯದ ಎಂಪಿಗಳಿಗೆ ಏನು ಸಮಸ್ಯೆ? ಭಾಷೆ ಸಮಸ್ಯೆಯಾ, ಧ್ವನಿ ಸಮಸ್ಯೆಯಾ, ನಡುಕನ, ಅಥವಾ ನಾವು ಎಂ ಪಿ ಆಗಾಯ್ತು ಗೆದ್ದ ಮೇಲೆ ಇನ್ನೇನು ಕೇಳ್ಬೇಕು ಅವ್ರ ಹತ್ರ, ನಮ್ಮ ಪಾಡಿಗೆ ನಾವು ಡೆಲ್ಲಿಲಿ ಆರಾಮಾಗಿರೋಣ ಅನ್ನುವ ಮನಸ್ಥಿತಿನ? ಏನು ಸಮಸ್ಯೆ ನೋಡಿ? ಇದು ಬಹಳ ವರ್ಷಗಳ ಇದೊಂದು ಚರ್ಚೆ ನಡೀತಾ ಇದೆ ಮೇಡಮ್. ಇದು ಕೇವಲ ಬಿಜೆಪಿ ಅಂತಲ್ಲ, ಕಾಂಗ್ರೆಸ್ ಅಂತಲ್ಲ, ಅಥವಾ ಇನ್ನೊಂದು ಪಕ್ಷ ಅಂತಲ್ಲ. ಇದು ಬಹುಶಃ ನಮ್ಮಲ್ಲಿ ರಾಜ್ಯಾಭಿಮಾನದ ಸ್ವಲ್ಪ ಕೊರತೆ ಇದೆ ಅನ್ಸುತ್ತೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದ್ದೀರಾ, ಈಗ ಆಂಧ್ರ ಪ್ರದೇಶ ಇರ್ಬೋದು, ಕೇರಳ ಇರ್ಬೋದು, ತಮಿಳುನಾಡು, ಎಸ್ಪೆಷಲಿ ತಮಿಳುನಾಡು ರಾಷ್ಟ್ರಾಭಿಮಾನ, ರಾಜ್ಯಾಭಿಮಾನಿಗಳು, ಭಾಷಾಭಿಮಾನಿಗಳು ನಾವೆಲ್ಲೂ ನೋಡೋಕೆ ಸಾಧ್ಯ ಇಲ್ಲ. ಬಹುಶಃ ತಮಿಳುನಾಡಲ್ಲಿ ನೀವು ಯಾವುದೇ ಬೋರ್ಡ್ ನೋಡಿ, ಯಾವುದೇ ಒಂದು ಆಫೀಸ್ ಕಚೇರಿಗಳನ್ನು ನೋಡಿ, ಅದಿರೋದೆಲ್ಲ ತಮಿಳು ಭಾಷೆಯನ್ನು ಹೊರತುಪಡಿಸಿ ಬೇರೆ ಏನು ಮಾಡೋದಿಲ್ಲ. ಆಮೇಲೆ ಅವರು ವಿಚಾರ ಬಂದಂಥ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಒಗ್ಗಟ್ಟಾಗ್ತವೆ ಮೇಡಮ್. ಅಲ್ಲಿ ನೀವು ನೋಡಿದ್ರೆ ಅದು DMK ಆಗಿರ್ಬೋದು, ADMK ಇರ್ಬೋದು, ಇವತ್ತಿನ TVK ಇರ್ಬೋದು, ಇನ್ಯಾವುದಾರ ಒಂದು ಇಂಡಿಪೆಂಡೆಂಟ್ ಇರ್ಬೋದು, ಅವರು ಇನ್ನೇರ ಉಳಿದಿರುವಂಥ ಸ್ವತಂತ್ರ ಪಕ್ಷಗಳಿರ್ಬೋದು, ಈ ವಿಚಾರದಲ್ಲಿ ಅವರೆಲ್ಲ ಒಗ್ಗಟ್ಟಾಗ್ತಾರೆ. ನಮ್ಮಲ್ಲಿ ಇದು ಸ್ವಲ್ಪ ಕೊರತೆ ಕಾಣ್ತದೆ. ಇಲ್ಲಿ ನಾವೇನಂತೀವಿ ಅಂದರೆ ನಮ್ಮ ಹೈಕಮಾಂಡ್ ಏನು ಅನ್ಕೊಂಡ್ಬಿಡ್ತದೋ, ಅಥವಾ ಅವರು ಕೊಡಬೇಕು, ಆದೇಶ ಕೊಡಬೇಕೇನೋ, ಅಥವಾ ಅವರು ಏನಾರು ಅನ್ಕೋತಾರೇನೋ ಇಲ್ಲಿ ರಾಜ್ಯದ ವಿಚಾರ ಬಂದಂಥ ಸಂದರ್ಭದಲ್ಲಿ ಅಂತೇಳಿ ಬಹುಶಃ ಮಹದಾಯಿ ಗಡಿ ವಿಚಾರ ನೋಡಿರ್ಬೋದು, ನೀವು ಕೃಷ್ಣ ಜಲ ವಿಚಾರ ಸಂದರ್ಭ ನೋಡಿರ್ಬೋದು, ಇವಾಗ ಕೃಷ್ಣಾ ನದಿ ನೀರಿನ ವಿಚಾರ ಆಂಧ್ರ ಪ್ರದೇಶ ಇರ್ಬೋದು, ಹೀಗೆ ಅನೇಕ ಗಡಿಗೆ ವಿಚಾರ ಬಂದಂಥ ಸಂದರ್ಭದಲ್ಲಿ, ಈ ಜಲ ನೆಲ ಭಾಷೆ ವಿಚಾರ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ನಮ್ಮಲ್ಲಿನ ಎಂಪಿಗಳು ಇದು ಮಾಡ್ತಾರೆ. ಆದರೆ ನಮ್ಮ JDS ಪಕ್ಷ ಮೇಡಮ್, ನಮ್ಮಲ್ಲಿ ಸಂಖ್ಯೆ ಕಡಿಮೆ ಇದ್ರೂ ಸಹ ನಮ್ಮ ನಾಯಕರಾದಂಥ ದೇವೇಗೌಡರು ಬಹುಶಃ ಪ್ರಾರಂಭದಿಂದಲೂ ಸಹ ನಿರಂತರವಾಗಿ ಯಾವುದೇ ಮುಲಾಜಿಲ್ದಲ್ಲಿ, ಯಾವುದೇ ಸರ್ಕಾರ ಕೇಂದ್ರದಲ್ಲಿ ಇದ್ರೂ ಸಹ ನಿರಂತರವಾಗಿ ಹೋರಾಟ ಮಾಡಿದ್ದು ತಾವೆಲ್ಲ ನೋಡಿದ್ದೀರಿ. ಕಳೆದ ರಾಜ್ಯಸಭೆ ಅಧಿವೇಶನದಲ್ಲೂ ಸಹ ಅವರು ಕಣ್ಣೀರಿಟ್ಕೊಂಡು ನನ್ನ ರಾಜ್ಯದ ಜನತೆಗೆ ಅನ್ಯಾಯ ಮಾಡೋಕೆ ಹೋಗ್ಬೇಡಿ, ಸಾಕಷ್ಟು ನೀವು ಸಹಾಯ ಮಾಡಿ, ಇವನ್ ಮೇಕೆದಾಟು ಇರ್ಬೋದು, ಕೃಷ್ಣಾ ನದಿ ಇರ್ಬೋದು, ಕಾವೇರಿ ಕೊಳ್ಳ ಸಮಸ್ಯೆ ಇರ್ಬೋದು, ಅದೇ ರೀತಿ ಇನ್ನು ಮಹದಾಯಿ ಸಮಸ್ಯೆ ಇರ್ಬೋದು, ಯಾವುದೇ ವಿಚಾರ ಬಂದ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಕಷ್ಟು ಹೋರಾಟವನ್ನು ಮಾಡ್ತಲೇ ಬಂದಿದ್ದಾರೆ. ಅದೇ ರೀತಿ ಸನ್ಮಾನ್ಯ ಕುಮಾರಣ್ಣವರು ಸಹ ನಮ್ಮ ರಾಜ್ಯದ ಸಮಸ್ಯೆಗಳು ಬಂದಂಥ ನೋಡಿ, ಒಂದು ತೆಂಗಿನ ಸಮಸ್ಯೆಗಳು ಬಂತು, ಅಭಿವೃದ್ಧಿ ವಿಚಾರವಾಗಿ ಅಡಿಕೆ ಬೆಳೆಗಾರರ ಸಮಸ್ಯೆ ಬಂತು ನೋಡಿ ಮೇಡಮ್, ಹುಣಸೆ ಬೆಳೀತಾರೆ, ಮಾವು ಬೆಳೆಗಾರರ ಸಮಸ್ಯೆ ಇರ್ಬೋದು, ಅದೇ ರೀತಿ ಸಣ್ಣ ಏನು ಧಾನ್ಯಗಳು ಬೆಳೀತಾರೆ ಅವರ ಒಂದು ರೈತರ ಪರವಾಗಿ ದನಿ ಎತ್ತಿದ್ದು ನಮ್ಮ ನಾಯಕರಾದಂಥ ಕುಮಾರಣ್ಣವರು, ಸನ್ಮಾನ್ಯ ದೇವೇಗೌಡರು. ಆ ಸಂಬಂಧಪಟ್ಟಂಥ ಸಚಿವರ ಹತ್ರ ಹೋಗಿ ನೀವು ಕೆಲಸ ಆಗಲೇಬೇಕು ಅಂತೇಳಿ ಮಾಡಿಸಿದಂಥದ್ದು ನಮ್ಮ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣವರು ಅಂತ ಹೇಳೋಕ್ಕೆ ನಾವು ಹೆಮ್ಮೆ ಪಡ್ತೀವಿ ಮೇಡಮ್. ಈಗ ನಾನು ಹೇಳ್ತೀನಿ, ಕೆಲವು ಟೈಮ್ ಡಬಲ್ ಇಂಜಿನ್ ಸರ್ಕಾರ ಬರಬೇಕು, ಆ ಸರ್ಕಾರ ಕೇಂದ್ರದಲ್ಲಿದ್ದರೆ ಇಲ್ಲಿ ಕೆಲಸಗಳಾಗ್ತವೆ ಅನ್ನೋದು ನಿಜವಾಗ್ಲೂ ಎಲ್ಲ ಒಂದು ಕಡೆ ಸುಳ್ಳು ಮೇಡಮ್. ಅದು ಈಗ ನೋಡಿದರೆ ಕಳೆದ ಬಾರಿ ಈಗ ನಮ್ಮಲ್ಲಿ 2 ಸರ್ಕಾರಗಳು ಕೇಂದ್ರ ಮಟ್ಟದಲ್ಲಿ BJP ಇತ್ತು, ಕೆಲವು ಹೋರಾಟಗಳು ಆಗಲೇ ಇಲ್ಲ. ಈಗ ನಮ್ಮಲ್ಲಿ ಈಗ ಕಾಂಗ್ರೆಸ್ ಇದೆ, ಇಲ್ಲಿ ಈಗ ತಮಿಳುನಾಡಲ್ಲಿ ಯಾವುದಿತ್ತಿಂದೆ DMK ಇತ್ತು. ಸನ್ಮಾನ್ಯ ಅವತ್ತಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವ್ರು ಕೇಳ್ಬೋದಾಯಿತು ಸ್ಟಾಲಿನ್ ಅವರ ಮೇಕೆದಾಟು ವಿಚಾರಕ್ಕೆ ನೀವು ನಮಗೆ ಸಹಕಾರ ಕೊಡಬೇಕು ಅಂತೇಳಿ, ಅವರು ಖ್ಯಾತಿ ತೆಗಿತಲೇ ಬಂದಿದ್ದಾರೆ. ಈ ವಿಚಾರದಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿ ಇದ್ರೂ ಸಹ 3 ವರ್ಷಗಳಿಂದ ಆ ವಿಚಾರದಲ್ಲಿ ಇದು ಯಾಕೋ ಮೀನಾಮೇಷ ಸರ್ಕಾರ ಸೋತು ಹೋಯ್ತು ನಿಜ. ಕೇಂದ್ರದಲ್ಲಿ ಮಿನಿಸ್ಟರ್ ಆಗಿದ್ದಾರೆ ಕುಮಾರಣ್ಣವರು, ನಾಡು ಅಂತ ಬಂದಾಗ ಅವ್ರು ಯಾಕೆ ಈ ವಿಚಾರದಲ್ಲಿ ನಾನು ಹೇಳ್ತಾ ಅಲ್ಲಲ್ಲ, ಈ ವಿಚಾರಕ್ಕೆ ನಾವು ಅವತ್ತಿಂದಲೂ ಬದ್ಧ ಇದ್ದೇವೆ. ನಾವು ಚುನಾವಣೆ ವಿಚಾರ ಸಂದರ್ಭದಲ್ಲಿಂದಲೂ ನಾವು ಆ ವಿಚಾರದಲ್ಲಿ ಮೇಕೆದಾಟು ವಿಚಾರ ನಾವು ಬೆಂಬಲ ಕೊಡಕ್ಕೆ ಬದ್ಧ ಇದ್ದೀವಿ. ರಾಜ್ಯ ಸರ್ಕಾರ ಅದಕ್ಕೆ ತನ್ನ ಬದ್ಧತೆಯನ್ನು ತೋರಿಸಬೇಕು ಅನ್ನೋದು ಕಾಂಗ್ರೆಸ್ ಸೋತಿದೆ. ಹೌದು, ಬಟ್ JDS ಎಷ್ಟು ಪರವಾಗಿ ನಿಂತ್ಕೊಳ್ತು ಈ ವಿಚಾರದಲ್ಲಿ, ಪವರ್ ಅಲ್ಲಿದ್ದಾರೆ, ಅಧಿಕಾರದಲ್ಲಿ ಇದ್ದು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಕುಮಾರಣ್ಣ ಅವರು ಅಂತಲೂ ಪ್ರಶ್ನೆ ಬರುತ್ತೆ. ನಾನು ಬರ್ತೀನಿ ನಿಮ್ಮ ಹತ್ರ ಈ ವಿಚಾರಕ್ಕೆ. ಚಾಂದ್ ಪಾಷ್ ಅವರೇ, ತಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ಗುಡ್ ಮೂವ್, ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗೋ ಕೆಲಸವನ್ನ ಮಾಡ್ತಾ ಇದ್ದಾರೆ DK ಶಿವಕುಮಾರ್ ಅವರು. ಬಟ್ ಇದು ಬರೀ ಫೋಟೋ ಶೂಟಿಗೆ ಸೀಮಿತ ಆಗಬಾರ್ದು ಅಂತ ನಮ್ಮ ಬಯಕೆ. ಕಾಂಗ್ರೆಸ್ ಯಾವತ್ತೂ ಫೋಟೋ ಶೂಟ್ಗೆ ಆಸೆ ಪಡುವಂಥ ಪಕ್ಷನೇ ಅಲ್ಲ, ಏನಿದ್ರು ಕೆಲಸವನ್ನ ಮಾಡಿ ತೋರಿಸುವಂಥದ್ದು. ಅದು ಇದೆಂಥ ಗಂಭೀರವಾದ ಸಮಸ್ಯೆ ಅಂದರೆ, ನಾವೇ ಆಗಲಿ ಅವರೇ ಆಗಲಿ ಯಾರೇ ಆಗಲಿ ಹುಡುಗಾಟಿಕೆ ತಗೊಳ್ಳುವಂಥ ಸಮಸ್ಯೆ ಅಲ್ಲ. ಏನಿವತ್ತು ದೇಶಕ್ಕೆ, ರಾಜ್ಯಕ್ಕೆಲ್ಲ, ಈ ದೇಶಕ್ಕೆ ಅನ್ನವನ್ನು ಕೊಡ್ತಿರೋಂಥ ರೈತ, ಆತ ಬರೀ ಹೊಟ್ಟೆಯಲ್ಲಿ ಇರುವಂಥ ಪರಿಸ್ಥಿತಿ, ಆತನ ಹೊಟ್ಟೆ ಬರಿದಾಗುವಂಥದ್ದು. ಮಳೆ ಇಲ್ಲದೆ ತಲೆ ಮೇಲೆ ಕೈ ಹೊತ್ತು ಆಕಾಶದ ಕಡೆ ನೋಡ್ತಾ ಇರುವಂಥ ರೈತ ಇವತ್ತು ಅವನ ಜೊತೆ ನಿಲ್ಲಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ತಗೊಂಡಿರುವಂಥ ಒಂದು ನಿಲುವು ಏನಿದೆ, ಇಲ್ಲಿ ಯಾವುದೇ ಪಕ್ಷ ಭೇದ ಏನಿಲ್ಲ. ನಮ್ಮ ರಾಜ್ಯದ ನೆಲ ಜಲದ ಪ್ರಶ್ನೆ ಬಂದಾಗ ನಾವು ಎಲ್ಲದಕ್ಕೂ ರಾಜಿ ಆಗೋದಕ್ಕೆ ತಯಾರಿದ್ದೇವೆ. ಸರ್ವ ಪಕ್ಷದ ನಿಯೋಗವೊಂದನ್ನು ತೆಗೆದುಕೊಂಡು ಪ್ರಧಾನಮಂತ್ರಿಗಳ ಹತ್ರ ಹೋಗಿ ರಾಜ್ಯದ ಪರಿಸ್ಥಿತಿ, ಇವತ್ತಿನ ಏನು ಬರದ ಪರಿಸ್ಥಿತಿ, ಕೆಲವು ಕಡೆ ಅತಿವೃಷ್ಟಿ ಆದ್ರೂ ಆಗ್ಬಹುದು. ಈ ದಕ್ಷಿಣ ಕನ್ನಡ ಮತ್ತೆ ಆ ಕಡೆ ಬೇಗ ಸುರಿತಾ ಇರುವಂತ ಮಳೆ ನೋಡಿದ್ರೆ ಕೆಲವು ಕಡೆ ಬರಗಾಲ, ಇನ್ನೊಂದು ಕೆಲವು ಕಡೆ ಅತಿವೃಷ್ಟಿ, ಇವೆರಡೂ ಕೂಡ ರೈತನಿಗೆ ಶತ್ರುಗಳೇ. ಹಾಗಾಗಿ ಈ ಒಂದು ನಿಯೋಗವನ್ನು ತಗೊಂಡು ಹೋಗಕ್ಕೆ ಹೊರಟಿದ್ದಾರೆ ನಮ್ಮವರು.
ಇದರಿಂದ ನಾನು ಎಲ್ಲ ಪಕ್ಷದ ಇವರ ಹತ್ರ ಕೇಳ್ಕೊಳ್ಳೋದೊಂದೇ, ಯಾವತ್ತೂ ಕೂಡ ರಾಜ್ಯದ ಪರ ಧ್ವನಿ ಎತ್ತದೇ ಇರುವಂತಹ ಈ ಬಿಜೆಪಿ ಲೋಕಸಭಾ ಸದಸ್ಯರು ಎಲ್ಲಿ ನಾಳೆ ದಿನ ಕಾಂಗ್ರೆಸ್ ಪಕ್ಷಕ್ಕೆ ಹೆಸರು ಬಂದ್ಬಿಡುತ್ತೋ ಅನ್ನೋದು ಕೀಳಿರ್ಮೆ ಬೇಡ. ಯಾವ ಕಾರಣಕ್ಕೂ ನಾವು ಈ ವಿಷಯದಲ್ಲಿ ನಾವು ಬೆನ್ನು ತಟ್ಕೊಳ್ಳೋದಿಲ್ಲ. ದಯಮಾಡಿ ನಮ್ಮೊಟ್ಟಿಗೆ ಎಲ್ಲರೂ ಧ್ವನಿ ಎತ್ತಿ. ತಮಿಳ್ನಾಡು ನಿಮ್ಮ ಮುಂದೆನೇ ಎಕ್ಸಾಂಪಲ್ ಇದೆ. ಆ ಕಾಲದಿಂದನೂ ನೀವು ಹೇಳ್ದಂಗೆ ಯಾವ ಭಾಷೆ ಬರಲ್ಲ, ಏನೋ ಒಂದು ಗದ್ದಲ ಎಬ್ಸಿ ಪ್ರಧಾನಮಂತ್ರಿಯ ಮೇಲೆ ಒಂದು ಒತ್ತಡವನ್ನು ಹಾಕಿ ರಾಜ್ಯಕ್ಕೆ ಬರಬೇಕಾದಂಥ ಏನೆಲ್ಲ ಸವಲತ್ತುಗಳಿದೆಯೋ ಅದೆಲ್ಲವನ್ನು ತರುವಂತ ಛಾತಿಯನ್ನ ಅಲ್ಲಿ ತೋರಿಸ್ತಾರೆ. ನಮ್ಮ ರಾಜ್ಯದ ಸಂಸದರು ಯಾಕೆ ತೋರಿಸಲ್ಲ ಅನ್ನೋದೇ ನಮ್ಮ ಪ್ರಶ್ನೆ. ಇದು ನಿಮ್ಮ ಮನೆಯ ಪ್ರಶ್ನೆ ಅಲ್ಲ, ಇಡೀ ದೇಶದ ಇವತ್ತು ರಾಜ್ಯದ ರೈತರ ಪಾಲಿನ ಪ್ರಶ್ನೆ. ಹಾಗಾಗಿ ಏನ್ ಸರ್ವ ಪಕ್ಷಗಳ ನಿಯೋಗವನ್ನು ಕರ್ಕೊಂಡು ಹೊರಟಿದ್ದಾರೆ, ದಯಮಾಡಿ ಎಲ್ಲರೂ ಒಕ್ಕೊರಲಿನಿಂದ ಧ್ವನಿ ಎತ್ತಿ. ಕುಮಾರಸ್ವಾಮಿ ಅವರೊಂದು ಮಾತು ಹೇಳಿದ್ರು, ಚುನಾವಣೆ ಗೆದ್ದ ಕೂಡಲೇ ನಾನು 1 ತಿಂಗಳಲ್ಲೇ ಮೇಕೆದಾಟಿಗೆ ನಾನು ಪರ್ಮಿಷನ್ ಕೊಡಿಸ್ಬಿಡ್ತೇನೆ ಅಂತ ಹೇಳಿ. ಏನಾಯ್ತು? ಮಾಡು, ಕೆಲಸ ಮಾಡುವಂತ ಇಚ್ಛಾಶಕ್ತಿ ಇರಬೇಕು. ಇಚ್ಛಾಶಕ್ತಿ ಇರ್ಬೇಕಲ್ಲ. ಇದ್ದಂತೆ ಒಂದೊಂದುವರೆ ತಿಂಗಳಲ್ಲಿ ನಾನು ಸಾಲ್ವ್ ಮಾಡ್ಬಿಡ್ತೀನಿ ಮಾತಾಡ್ತೀನಿ ಅಂತ. ಎಲ್ಲಿ ಕೊಡಿಸಿದ್ರಾ? ಸೂಪರ್ ಸರ್, ಕೊಡಿಸ್ಲಿಲ್ಲ. ಕರೆಕ್ಟ್ ನೀವು ಕರೆಕ್ಟ್ ಆಗಿ ಒಳ್ಳೆ ಪಾಯಿಂಟ್ ನ ರೇಸ್ ಮಾಡಿದ್ರಿ. ಬಜೆಟ್ ನಲ್ಲಿ ಮೇಕೆದಾಟು ವಿಚಾರಕ್ಕೆ ಎಷ್ಟು ಹಣವನ್ನ ಎತ್ತಿಟ್ಟಿದ್ದೀರಿ, ಏನ್ ಪ್ಲಾನ್ ಮಾಡಿದಿರಿ ಕಾಂಗ್ರೆಸ್ನವರು ಒಂಚೂರು ಹೇಳಿ. ಆಮೇಲೆ ಅವ್ರು ಯಾಕೆ ಧ್ವನಿ ಎತ್ತಿಲ್ಲ ಅಲ್ಲಿ ಅಂತ ನಾನು ಕೇಳ್ತೀನಿ. ದಯವಿಟ್ಟು ಹೇಳಿ, ಬಜೆಟ್ ನಲ್ಲಿ ಮೇಕೆದಾಟುಗೋಸ್ಕರ ಏನ್ ಎತ್ತಿಟ್ಟಿದ್ದೀರಿ? ಮೇಕೆದಾಟು ಯೋಜನೆಯ ವೆಚ್ಚ ಅಂದಾಜು 9,000 ಕೋಟಿ ಮೇಡಮ್. 9,000 ಕೋಟಿ ಅಂದಾಜು ಲೆಕ್ಕ ಹಾಕಿದ್ದಾರೆ. ಹೌದು. ಈ ಸಲ ಬಜೆಟ್ ನಲ್ಲಿ ನೀವು ಮೇಕೆದಾಟಿಗೆ ಎಷ್ಟು ಎತ್ತಿಟ್ಟಿದ್ರಿ, ಪ್ಲಾನ್ ಏನಿದೆ, ನೀವು ಅದ್ರ ಬಗ್ಗೆ ಪ್ರಸ್ತಾಪನೆ ಮಾಡಿಲ್ಲ. ಎಲ್ಲವನ್ನೂ ಹೇಳ್ತೀನಿ ಮೇಡಮ್. ಸಂಕ್ಷಿಪ್ತ ಫಸ್ಟ್ ಪರ್ಮಿಷನ್ ತಗೊಳ್ತೀವಿ. ನಾವಿಟ್ಟಿರೋ ಒಂದು ದಿಟ್ಟ ಹೆಜ್ಜೆ ನೋಡಿ. ತಮಿಳುನಾಡಿನ ಮುಖ್ಯಮಂತ್ರಿಗಳನ್ನ ಮಾತುಕತೆಗೆ ಆಹ್ವಾನಿಸಿದ್ದೇವೆ. ಅವರನ್ನ ಮನವೊಲಿಸಿ, ಇದರಿಂದ ನಿಮ್ಮ ರಾಜ್ಯಕ್ಕೂ ಅನ್ಯಾಯ ಆಗಲ್ಲ ಅಂತ ತಿಳಿಸ್ಬೇಕಾದ್ದು ಮೊದಲನೇ ಕರ್ತವ್ಯ. ಅತಿ ಹೆಚ್ಚು ಮಳೆ ಬಿದ್ದಾಗ ಹರಿದು ಹೋಗುವ ನೀರು ಕರ್ನಾಟಕವೂ ಉಪಯೋಗಿಸ್ಕೊಳ್ಳೋದಿಲ್ಲ, ತಮಿಳುನಾಡು ಉಪಯೋಗಿಸ್ಕೊಳ್ಳೋದಿಲ್ಲ, ಸಮುದ್ರದ ಪಾಲಾಗ್ತಾ ಇದೆ. ಅದನ್ನು ಅವರಿಗೆ ಮನದಟ್ಟು ಮಾಡಿಕೊಟ್ಟು ಅತಿ ಶರವೇಗದಲ್ಲಿ ನಾವು ಯೋಜನೆ ಸಮಸ್ಯೆ ಏನು, ಮೇಕೆದಾಟಿಗೆ ಪರ್ಮಿಷನ್ ಸಿಕ್ಕಿಲ್ಲ ನಮ್ಮ ಬೆಂಗಳೂರಿಗೆ ಎಷ್ಟು ಅನುಕೂಲ ಆಗುತ್ತೆ, ಇವೆಲ್ಲವೂ ಎಲ್ಲ ಜನರಿಗೂ ಗೊತ್ತಾಗೋಗ್ಬಿಟ್ಟಿದೆ. ಟೆಕ್ನಿಕಲ್ ಪಾಯಿಂಟ್ಸ್ ನಾವು ತಗೊಂಡಿರೋ ಹೆಜ್ಜೆ ಅವರನ್ನ ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ಕುಮಾರಸ್ವಾಮಿ ಅವರು 1 ತಿಂಗಳಲ್ಲೇ ನಾನು ಸಾಲ್ವ್ ಮಾಡ್ಬಿಡ್ತೀನಿ, ಕೇಂದ್ರದವ್ರ ಹತ್ರ ಮಾತಾಡ್ಬಿಡ್ತೀನಿ ಅಂದ್ರು, ಗೆದ್ರು, ಈಗೇನ್ ಮಾತಾಡಿದ್ರಾ ಅಂತ ನೀವು ಕೇಳ್ತಿರೋದು ತುಂಬಾ ವ್ಯಾಲಿಡ್ ಪ್ರಶ್ನೆ ಸರ್. ಅದೇ ಮೇಕೆದಾಟುಗೆ ರಾಜ್ಯದಲ್ಲಿ ನೀವೇನ್ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಇವಾಗ ಪರ್ಮಿಷನ್ ನಾಳೆ ಕೊಟ್ರು ಅನ್ಕೊಳ್ಳಿ, ರೆಡಿ ಇದ್ದೀವಿ. ಹೇಳಿದ್ದೀನಿ, ಇದು ಯಾವುದೇ ಸಣ್ಣ ವಿಚಾರವಲ್ಲ. ನಾವು ಸುಮ್ಮನೆ ಉಡಾಫೆ ಮಾಡೋದಲ್ಲ. ಇದನ್ನ ಅವರು ಪರ್ಮಿಷನ್ ಅವ್ರು ಕೊಡಿಸಿದ್ರು ಕೂಡ ನಾವು ಹೇಳೋದಷ್ಟೇ. ಯಾವತ್ತೂ ಮಾತನಾಡಲ್ಲ. ತಯಾರಿಗಳೇನು ಚಾಂದ್ ಪಾಷಾ ಅವರಿಗೆ? ನಿಮ್ಮ ತಯಾರಿಗಳು ನಮ್ಮ ತಯಾರಿ ಪರ್ಮಿಷನ್ ಸಿಕ್ಕಿಲ್ಲ, ಸಿಗುತ್ತೆ, ಕನ್ಫ್ಯೂಷನ್ ಈಗಿಂದಲ್ಲ ಅವಾಗಿಂದಲೂ ಇದೆ. ಎಲ್ಲವನ್ನು ಬಹಿರಂಗವಾಗಿ ನಾವು ಹೇಳಲಿಕ್ಕಾಗಲ್ಲ. ನಾವು ಈ ಯೋಜನೆಗೆ ಬೇಕಾದಂತ ಎಲ್ಲವಕ್ಕೂ ಕೂಡ ಸಿದ್ಧರಾಗಿದ್ದೇವೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಎಂದೂ ಬಾಯಿ ಬಿಡದಂತ ಸಂಸತ್ ಸದಸ್ಯರಿಗೆ ಈ ವಿಚಾರದಲ್ಲಿ ಕರ್ನಾಟಕ ರಾಜ್ಯದ ಪರವಾಗಿ ಧ್ವನಿ ಎತ್ತೋದಕ್ಕೆ ಶ್ರೀರಾಮಚಂದ್ರ ಅವರಿಗೆ ಒಂದು ಒಳ್ಳೆಯ ಒಂದು ಮಾರ್ಗವನ್ನು ಕೊಟ್ಟು ಅವರಿಗೆ ಧೈರ್ಯವನ್ನು ಕೊಳ್ಳಿ ಅಂತ ಕೇಳ್ಕೊಂಡು ಈ ಯೋಜನೆ ಕಾರ್ಯಗತವಾಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ.